ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 20 ಮೈತ್ರೇಯ ವಿದುರ ಸಂವಾದ. ಇದರಿಂದ 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 52. ತಪಸಾ ವಿದ್ಯೆಯಾ ಯುಕ್ತೋ ಯೋಗೇನ ಸುಸಮಾಧಿನ ಋಷೀನ್ ಹೃಷೀಕೇಶ ಸಸರ್ಜಾಭಿಮತ ಪ್ರಜಾಹ. ಅನುವಾದ: ಕಠಿಣ ತಪಸ್ಸು, ಆರಾಧನೆ, ಮಾನಸಿಕ ಏಕಾಗ್ರತೆ ಮತ್ತು ಭಕ್ತಿ ನಿಮಜ್ಜನ ಇವುಗಳಿಂದ ಸಂಸಜ್ಜಿತನಾಗಿ ರಾಗದ್ವೇಷರಹಿತನಾಗಿ ಮತ್ತು ಇಂದ್ರಿಯಗಳ ಹತೋಟಿಯಲ್ಲಿ ಸಾಧಿಸಿದವನಾಗಿ ಸ್ವಯಂಭುವಾದ ಬ್ರಹ್ಮನು ಮಹರ್ಷಿಗಳನ್ನು ತನ್ನ ಪ್ರಿಯಪುತ್ರರನ್ನಾಗಿ ಪಡೆದನು. ಶ್ಲೋಕ 53. ತೇಭ್ಯಶ್ಚೈ ಕೈಕಶಸ್ವಸ್ಯ ದೇಹಾಸ್ಯಾಂಶಮದಾದಜಃ ಯತ್ತತ್ ಸಮಾಧಿಯೋಗರ್ದಿತಪೋ ವಿದ್ಯಾ ವಿರಕ್ತಿಮತ್. ಅನುವಾದ: ಅಜಾತನಾದ ಬ್ರಹ್ಮಾಂಡದ ಸೃಷ್ಟಿಕರ್ತನು ಈ ಪುತ್ರರಲ್ಲಿ ಪ್ರತಿಯೊಬ್ಬನಿಗೂ ತನ್ನ ಜೀವನದ ಒಂದು ಭಾಗವನ್ನು ನೀಡಿದನು. ಅದು ಆಳವಾದ ಧ್ಯಾನ, ಮನಸ್ಸಿನ ಏಕಾಗ್ರತೆ, ಅಲೌಕಿಕ ಶಕ್ತಿ, ತಪಸ್ಸು, ಆರಾಧನೆ ಮತ್ತು ವಿರಕ್ತಿಗಳಿಂದ ಕೂಡಿ ವಿಶಿಷ್ಟವಾಗಿತ್ತು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಸೃಷ್ಟಿಕರ್ತ ಏನು ಮಾಡ್ದ? ಮನುಗಳನ್ನು ಸೃಷ್ಟಿ ಮಾಡ್ತಾನೆ ಮನಸ್ಸಿನಿಂದ. ಅವರಿಗೆ ತನ್ನ ಮಾನವ ರೂಪವನ್ನು ಕೊಡ್ತಾನೆ. ಮನುಗಳನ್ನು ನೋಡಿ ಅವರಿಗಿಂತ ಮೊದಲು ಸೃಷ್ಟಿಯಾದಂತಹ ದೇವತೆಗಳು, ಗಂಧರ್ವರು ಎಲ್ಲರೂ ಕೂಡ ಬ್ರಹ್ಮಾಂಡದ ಪ್ರಭುವಾದ ಬ್ರಹ್ಮನನ್ನು ಪ್ರಶಂಸಿಸ್ತಾರೆ. ಅವರು ಏನಂತ ಪ್ರಾರ್ಥನೆ ಮಾಡ್ಕೊಳ್ತಾರೆ? ಬ್ರಹ್ಮಾಂಡದ ಸೃಷ್ಟಿಕರ್ತನೇ, ನಮಗೆ ತುಂಬ ಸಂತೋಷ ಆಗಿದೆ, ನಿನ್ನ ಸೃಷ್ಟಿ ತುಂಬ ಚೆನ್ನಾಗಿದೆ. ಈ ಮಾನವ ರೂಪದಲ್ಲಿ ವಿದ್ಯುಕ್ತ ಕಾರ್ಯಗಳು ಭದ್ರವಾಗಿ ನೆಲೆಗೊಂಡಿರೋದ್ರಿಂದ ನಾವೆಲ್ಲರೂ ಕೂಡ ಯಜ್ಞಾಹುತಿಗಳನ್ನು ಸಮವಾಗಿ ಹಂಚ್ಕೊಳ್ಳೋಣ ಅಂತ ಹೇಳಿದ್ರು ಅಂತ ತಿಳ್ಕೊಂಡ್ವಿ. ಈಗ ಮುಂದುವರೆದು ಹೇಳ್ತಾರೆ, ಕಠಿಣ ತಪಸ್ಸು, ಆರಾಧನೆ, ಮಾನಸಿಕ ಏಕಾಗ್ರತೆ ಮತ್ತು ಭಕ್ತಿ ನಿಮಜ್ಜನ ಇದರಿಂದ ಸಂಸಜ್ಜಿತನಾಗಿ, ಅಂದರೆ ಇದನ್ನೆಲ್ಲ ಮಾಡ್ತಾನೆ ಮನುಷ್ಯ ಅಂತಂದ್ಬಿಟ್ಟು, ಇದೆಲ್ಲವನ್ನ ಮಾಡಿ ರಾಗದ್ವೇಷರಹಿತನಾಗಿ, ಅವನಲ್ಲಿ ಯಾವುದೇ ರಾಗ ದ್ವೇಷ ಯಾವುದೂ ಇರೋದಿಲ್ಲ, ಮತ್ತು ತನ್ನ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೊಂಡಿರೋ ಹಾಗೆ ಅವನು ಸಾಧನೆ ಮಾಡಿರ್ತಾನೆ ಅಂತ ಸಾಧಿಸಿದವನಾಗಿ ಸ್ವಯಂಭುವಾದಂತಹ ಬ್ರಹ್ಮ ಏನು ಮಾಡ್ತಾನೆ ಅಂದರೆ ಏನು? ಇದನ್ನೆಲ್ಲ ಮಾಡಿ ಅವನು ಆ ರೀತಿ ತನ್ನನ್ನು ತಾನು ಇಟ್ಕೊಂಡಿದ್ದಾನೆ ಸಾಧನೆ ಮಾಡಿ. ಅಂಥ ಬ್ರಹ್ಮ ಮಹರ್ಷಿಗಳನ್ನು ತನ್ನ ಪ್ರಿಯ ಪುತ್ರರನ್ನಾಗಿ ಪಡಿತಾನೆ. ನೋಡಿ, ಈಗ ಮಹರ್ಷಿಗಳು ಇದೆಲ್ಲ ಮಾಡಿರೋದ್ರಿಂದ ಬಂದಿರುವಂಥದ್ದು. ಮನುಷ್ಯರು ಮನಸ್ಸಿನಿಂದ ಹುಟ್ಟಿದ್ರೆ ಈ ಸಾಧನೆಗಳನ್ನೆಲ್ಲ ಮಾಡಿ ಬ್ರಹ್ಮನಿಂದ ಹುಟ್ಟಿರುವಂಥವರು ಮಹರ್ಷಿಗಳು ಅನ್ನೋದು ಇಲ್ಲಿ ಅರ್ಥ ಆಗುತ್ತೆ ನಮಗೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಯಜ್ಞದ ವಿದ್ಯುಕ್ತ ಆಚರಣೆಯು ಭೌತಿಕ ಆರ್ಥಿಕ ಅಭಿವೃದ್ಧಿಯ ಉದ್ದೇಶದಿಂದ ಕೂಡಿದೆ. ಎಂದರೆ ಆಧ್ಯಾತ್ಮಿಕ ಜ್ಞಾನದ ಕೃಷಿಗಾಗಿ ಶರೀರವನ್ನು ಸುಸ್ಥಿತಿಯಲ್ಲಿಡುವುದು ಅದರ ಉದ್ದೇಶ. ಆದರೆ ವಾಸ್ತವಿಕವಾಗಿ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯಲು ಇತರ ಅರ್ಹತೆಗಳು ಅಗತ್ಯವಾಗಿವೆ. ಇದಕ್ಕೆ ಅಗತ್ಯವಾಗಿರುವುದು ವಿದ್ಯಾ ಅಥವಾ ಪರಮಪ್ರಭುವಿನ ಆರಾಧನೆ. ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ಈಗ ನಮಗೆ ಯಾವ ರೀತಿಯ ಯಜ್ಞಗಳು ಮಾಡಬೇಕು ಅಂತೆಲ್ಲ ಇದೆಯಲ್ವಾ, ಈ ರೀತಿಯ ಯಜ್ಞದ ಆಚರಣೆ ಅನ್ನೋದು ಭೌತಿಕವಾಗಿ ಆರ್ಥಿಕ ಅಭಿವೃದ್ಧಿಯ ಉದ್ದೇಶದಿಂದನೇ ಕೂಡಿರುವಂಥದ್ದು. ಯಜ್ಞಗಳನ್ನು ಮಾಡೋದು ಭೌತಿಕವಾಗಿ ನಾವು ಚೆನ್ನಾಗಿ ಅಭಿವೃದ್ಧಿ ಆಗಿರಬೇಕು ಅಂತಲೇ ಇರೋದು. ಯಾಕೆ ಅಂತಂದರೆ, ಈಗ ಆಧ್ಯಾತ್ಮಿಕ ಜ್ಞಾನದ ಕೃಷಿಗಾಗಿ ನಾವು ಆಧ್ಯಾತ್ಮಿಕವಾಗಿ ಮುಂದುವರಿಬೇಕು ಅಂತಂದರೆ ಅಲ್ಲಿ ಜ್ಞಾನದ ಅವಶ್ಯಕತೆ ಇದೆ. ಅದಕ್ಕೆ ನಾವು ಕೆಲಸ ಮಾಡಬೇಕು ಅಂತಂದರೆ ಈ ಶರೀರವನ್ನು ನಾವು ಚೆನ್ನಾಗಿಟ್ಕೊಂಡಿರ್ಬೇಕು, ಆರೋಗ್ಯವಾಗಿ ಸುದೃಢವಾಗಿ ಯಾವುದೇ ಒಂದು ತೊಂದರೆ ಇಲ್ಲದೆ ಈ ಶರೀರವನ್ನು ಇಟ್ಕೊಂಡಿರಬೇಕು ಅನ್ನೋದು ಅದರ ಉದ್ದೇಶ. ಈಗ ನಾವು ಸಾಧನೆ ಮಾಡಬೇಕು ಅಂದರೆ ಈ ಶರೀರದ ಮೂಲಕನೇ ಮಾಡಬೇಕು. ಶರೀರ ಚೆನ್ನಾಗಿರಬೇಕು ಅಂತಂದರೆ ಅದಕ್ಕೆ ಬೇಕಾಗಿರೋದೆಲ್ಲ ಬೇಕು ಅಲ್ವಾ? ಊಟ ಬೇಕು, ನಿದ್ದೆ ಬೇಕು, ಅದಕ್ಕಿರೋದಕ್ಕೊಂದು ಮನೆ ಬೇಕು. ಎಲ್ಲ ಚೆನ್ನಾಗಿದ್ರೇ ನಾವು ಎಲ್ಲ ಮಾಡೋದಕ್ಕಾಗೋದು. ನೋವುಗಳಿದ್ದಾಗ, ಏನಾದರೂ ಕೊರತೆಗಳಿದ್ದಾಗ ನಾವು ಸಾಧನೆಗಳನ್ನು ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಭೌತಿಕವಾಗಿ ಆರ್ಥಿಕವಾಗಿ ನಾವು ಅಭಿವೃದ್ಧಿಯನ್ನು ಹೊಂದಿರಬೇಕು. ಆ ಉದ್ದೇಶದಿಂದಾನೇ ಈ ಯಜ್ಞಗಳು ಅದೆಲ್ಲ ಇರುವಂಥದ್ದು. ವಾಸ್ತವಿಕವಾಗಿ ಆಧ್ಯಾತ್ಮಿಕ ಜ್ಞಾನವನ್ನು ಪಡಿಬೇಕು ಅಂತಂದರೆ ಬರೀ ಇದಿದ್ರೆ ಸಾಕಾಗಲ್ಲ, ಬೇರೆ ಅರ್ಹತೆಗಳು ಕೂಡ ಅಗತ್ಯವಾಗಿ ನಮಗೆ ಬೇಕಾಗಿರುತ್ತೆ. ಇದಕ್ಕೆ ಅಗತ್ಯವಾಗಿರುವಂಥದ್ದು ಯಾವುದು ಅಂತಂದರೆ ವಿದ್ಯಾ ಅಂದರೆ ಏನು? ಭಗವಂತನ ಆರಾಧನೆ
ಆಯಿತಾ. ಬರೀ ದುಡ್ಡಿದ್ಬಿಟ್ರೆ ಆಗಲ್ಲ, ಶರೀರ ಸುಸ್ಥಿತಿಯಲ್ಲಿ ಇದ್ಬಿಟ್ರೆ ಆಗೋದಿಲ್ಲ. ನಮಗೆ ವಿದ್ಯೆನೂ ಇರಬೇಕಂದ್ರೆ ಭಗವಂತನ ಆರಾಧನೆ ಕೂಡ ನಾವು ಮಾಡಬೇಕು. ಕೆಲವು ವೇಳೆ ಯೋಗ ಎಂಬ ಪದವನ್ನು ಮನಸ್ಸಿನ ಏಕಾಗ್ರತೆಗೆ ಸಹಾಯ ಮಾಡುವ ವಿವಿಧ ಶಾರೀರಿಕ ಭಂಗಿಗಳ ವ್ಯಾಯಾಮಗಳಿಗೆ ಅನ್ವಯಿಸಲಾಗುತ್ತಿದೆ. ಸಾಮಾನ್ಯವಾಗಿ ಯೋಗ ಪದ್ಧತಿಯ ವಿವಿಧ ಶಾರೀರಿಕ ಭಂಗಿಗಳನ್ನು ಯೋಗದ ಅಂತಿಮ ಸ್ಥಿತಿ ಎಂದು ಮಂದಮತಿಗಳು ಸ್ವೀಕರಿಸಿದ್ದಾರೆ. ಆದರೆ ವಾಸ್ತವಿಕವಾಗಿ ಯೋಗದ ಉದ್ದೇಶ ಪರಮಾತ್ಮನಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸುವುದು. ಆರ್ಥಿಕ ಅಭಿವೃದ್ಧಿಗಾಗಿ ವ್ಯಕ್ತಿಗಳನ್ನು ಸೃಷ್ಟಿಸಿದ ಮೇಲೆ ಬ್ರಹ್ಮನು ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕೆ ಉದಾಹರಣೆಯಾಗಬಲ್ಲ ಋಷಿಗಳನ್ನು ಸೃಷ್ಟಿಸಿದನು. ಇಲ್ಲಿ ಕೆಲವೊಂದು ಸರಿ ಯೋಗ ಅನ್ನುವಂಥ ಪದವನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ಮನಸ್ಸಿನ ಏಕಾಗ್ರತೆಗೆ ಸಹಾಯ ಮಾಡುವಂಥ ಬೇರೆ ಬೇರೆ ಶಾರೀರಿಕ ಭಂಗಿಗಳಿದೆಯಲ್ಲ, ಅಂಥ ವ್ಯಾಯಾಮಗಳಿದೆಯಲ್ಲ, ಅದೇ ಯೋಗ ಅಂತ ಹೇಳ್ತಾರೆ. ಮತ್ತು ಸಾಮಾನ್ಯವಾಗಿ ಯೋಗ ಪದ್ಧತಿಯಲ್ಲಿ ಬರುವಂಥ ಬೇರೆ ಬೇರೆ ಶಾರೀರಿಕ ಭಂಗಿಗಳನ್ನು ಯೋಗದ ಅಂತಿಮ ಸ್ಥಿತಿ ಅಂತ ಮಂದಮತಿಗಳು ತಿಳ್ಕೊಂಡಿದ್ದಾರೆ. ಆದರೆ ನಿಜವಾಗ್ಲೂ ಯೋಗದ ಉದ್ದೇಶ ಏನಪ್ಪ ಅಂತಂದರೆ ಮನಸ್ಸನ್ನು ಭಗವಂತನಲ್ಲಿ ಏಕಾಗ್ರಗೊಳಿಸ್ಬೇಕು. ಆ ಮನಸ್ಸು ಭಗವಂತನ ಕಡೆನೇ ಇರಬೇಕು, ಅದು ಇಂಪಾರ್ಟೆಂಟು. ಬರೀ ಮನಸ್ಸನ್ನು ಏಕಾಗ್ರಗೊಳಿಸಿ ನಾವು ಯಾವುದೋ ಒಂದು ಆಸನ ಮಾಡಿ ನಮ್ಮ ಮನಸ್ಸನ್ನು ಒಂದು ಕಡೆ ಇಟ್ಬಿಡ್ತೀವಿ ಅಂತಂದರೆ ಅದಲ್ಲ. ಆದರೆ ಆ ಮನಸ್ಸನ್ನು ಭಗವಂತನಲ್ಲಿ ಏಕಾಗ್ರಗೊಳಿಸ್ಬೇಕು, ಅದು ಯೋಗದ ಒಂದು ಉದ್ದೇಶ. ಆರ್ಥಿಕ ಅಭಿವೃದ್ಧಿಗಳಿಗೆ ವ್ಯಕ್ತಿಗಳನ್ನು ಸೃಷ್ಟಿಸಿದ ಮೇಲೆ, ಈಗ ಮನುಷ್ಯರನ್ನು ಯಾಕೆ ಸೃಷ್ಟಿ ಮಾಡ್ದ? ನಾವು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲಿ ಅಂತಂದ್ಬಿಟ್ಟು, ಆಯಿತಾ. ಈಗ ಬ್ರಹ್ಮ ಏನು ಮಾಡ್ದ? ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕೆ ಉದಾಹರಣೆ, ಇಂಥವರು ಆಧ್ಯಾತ್ಮಿಕ ಸಾಕ್ಷಾತ್ಕಾರವನ್ನು ಮಾಡ್ಕೊಂಡಿದ್ದಾರೆ ಅಂತ ನಮಗೆ ಉದಾಹರಣೆ ಕೊಟ್ಟು ನಾವು ಆ ರೀತಿ ಮಾಡೋದಕ್ಕೆ ನಮ್ಮನ್ನು ಪ್ರೋತ್ಸಾಹಗೊಳಿಸ್ಬೇಕಲ್ಲ. ಅದಕ್ಕೋಸ್ಕರ ಋಷಿಗಳನ್ನು ಸೃಷ್ಟಿ ಮಾಡ್ತಾನೆ ಬ್ರಹ್ಮ ಅಂತಂದ್ಬಿಟ್ಟು ಇಲ್ಲಿ ಯಾಕೆ ಬ್ರಹ್ಮ ಋಷಿಗಳನ್ನು ಸೃಷ್ಟಿ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಗುರುಗಳು ವಿವರವಾಗಿ ತಿಳಿಸಿದ್ದಾರೆ. ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಅಜಾತನಾದಂತಹ ಬ್ರಹ್ಮಾಂಡದ ಸೃಷ್ಟಿಕರ್ತ ಈ ಪುತ್ರರಲ್ಲಿ ಪ್ರತಿಯೊಬ್ಬನಿಗೂ ತನ್ನ ಶರೀರದ ಒಂದು ಭಾಗವನ್ನು ನೀಡ್ತಾನೆ. ಅಂದರೆ ಯಾರನ್ನ ಸೃಷ್ಟಿ ಮಾಡಿದ್ನೋ ಅವರಿಗೆಲ್ಲರಿಗೂ ಕೂಡ ತನ್ನ ಶರೀರದ ಒಂದೊಂದು ಭಾಗವನ್ನು ಕೊಡ್ತಾನೆ. ಅದು ಆಳವಾದ ಧ್ಯಾನ, ಮನಸ್ಸಿನ ಏಕಾಗ್ರತೆ, ಅಲೌಕಿಕ ಶಕ್ತಿ, ತಪಸ್ಸು, ಆರಾಧನೆ ಮತ್ತು ವಿರಕ್ತಿಗಳಿಂದ ಕೂಡಿ ವಿಶಿಷ್ಟವಾಗಿತ್ತು. ಈಗ ಋಷಿಗಳನ್ನೆಲ್ಲ ಸೃಷ್ಟಿ ಮಾಡ್ತಾನಲ್ಲ, ಅವರಿಗೆಲ್ಲರಿಗೂ ಕೂಡ ತನ್ನ ಶರೀರದ ಒಂದೊಂದು ಭಾಗ ಕೊಡ್ತಾನೆ. ಆ ಶರೀರ ಹೇಗಿತ್ತು ಅಂತಂದರೆ ಆಳವಾದ ಧ್ಯಾನದಿಂದ ಕೂಡಿತ್ತು, ಮನಸ್ಸಿನ ಏಕಾಗ್ರತೆ ಇತ್ತು, ಅಲೌಕಿಕವಾದ ಶಕ್ತಿ, ತಪಸ್ಸು, ಆರಾಧನೆ, ವಿರಕ್ತಿ ಇದೆಲ್ಲವೂ ಕೂಡ ಅದು ಹೊಂದಿತ್ತು. ಅದಕ್ಕೆ ಅದು ವಿಶಿಷ್ಟವಾಗಿತ್ತು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಈ ಶ್ಲೋಕದ ವಿರಕ್ತಿಮತ್ ಎಂಬ ಪದದ ಅರ್ಥ ವಿರಕ್ತಿಯ ಅರ್ಹತೆಯಿಂದ ಕೂಡಿರುವವನು ಎಂದು. ಪ್ರಾಪಂಚಿಕರು ಆಧ್ಯಾತ್ಮಿಕ ಸಾಕ್ಷಾತ್ಕಾರವನ್ನು ಹೊಂದಲಾರರು. ಇಂದ್ರಿಯ ಭೋಗಕ್ಕೆ ಅಂಟಿಕೊಂಡಿರುವವರಿಗೆ ಆಧ್ಯಾತ್ಮಿಕ ಸಾಕ್ಷಾತ್ಕಾರ ಸಾಧ್ಯವಿಲ್ಲ. ಭೌತಿಕ ಸಂಪತ್ತು ಮತ್ತು ಭೌತಿಕ ಸುಖಭೋಗಗಳನ್ನು ಪಡೆಯುವುದರಲ್ಲಿ ಅತ್ಯಾಸಕ್ತರಾಗಿರುವವರು ಯೋಗ ಸಮಾಧಿ ಎಂದರೆ ಕೃಷ್ಣ ಪ್ರಜ್ಞೆಯಲ್ಲಿ ತಲ್ಲೀನತೆಯನ್ನು ಹೊಂದಲಾರರು ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ. ನೋಡಿ, ಇಲ್ಲಿ ಈ ಒಂದು ಶ್ಲೋಕದಲ್ಲಿ ವಿರಕ್ತಿಮತ್ ಅಂತ ಹೇಳಿದ್ದಾರೆ. ಅಂದರೆ ಯಾರು ವಿರಕ್ತಿಯ ಅರ್ಹತೆಯಿಂದ ಕೂಡಿರ್ತಾನೋ ಅವನು ಅಂತ ಅದಕ್ಕೆ ಅರ್ಥ. ಈಗ ಪ್ರಾಪಂಚಿಕರು ಆಧ್ಯಾತ್ಮಿಕ ಸಾಕ್ಷಾತ್ಕಾರವನ್ನು ಹೊಂದೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರು ಪ್ರಾಪಂಚಿಕತೆಗೆ ಒಳಗಾಗಿರ್ತಾರೆ, ಅದರಲ್ಲೇ ಅವರಿಗೆ ಮನಸ್ಸಿರುತ್ತೆ. ಅದಕ್ಕೋಸ್ಕರ ಇಂದ್ರಿಯ ಭೋಗಕ್ಕೆ ಯಾರು ಅಂಟ್ಕೊಂಡಿರ್ತಾರೋ ಅವ್ರಿಗೆ ಆಧ್ಯಾತ್ಮಿಕ ಸಾಕ್ಷಾತ್ಕಾರ ಅನ್ನೋದು ಸಾಧ್ಯ ಇಲ್ಲ. ಅವ್ರಿಗೆ ಅದರಲ್ಲಿ ಇಂಟ್ರೆಸ್ಟು ಇರೋದಿಲ್ಲ ಅಲ್ವಾ. ಭೌತಿಕ ಸಂಪತ್ತು, ಭೌತಿಕ ಸುಖಭೋಗಗಳು ಇದನ್ನೇ ಪಡ್ಕೋಬೇಕು ಅಂತ ಯಾರು ತುಂಬ ಆಸಕ್ತಿಯನ್ನು ಹೊಂದ್ಕೊಂಡಿರ್ತಾರೋ ಅವರಿಗೆ ಯೋಗ ಸಮಾಧಿ ಅನ್ನೋದು ಆಗೋದಿಲ್ಲ. ಅದರಲ್ಲಿ ಅವ್ರಿಗೆ ಮನಸ್ಸೇ ಬರೋದಿಲ್ಲ. ಈಗ ನಮ್ಗೆ ಒಂದು ಸ್ವಲ್ಪ ಹೊತ್ತು ಧ್ಯಾನದಲ್ಲಿ ಕೂತ್ಕೊಳ್ಳೋಕ್ಕೆ ಆಗಲ್ಲ, ಇನ್ನು ಯೋಗ ಸಮಾಧಿ ಎಲ್ಲಿಂದ ಬರೋದಕ್ಕೆ ಸಾಧ್ಯ? ಅಂದರೆ ಅವನು ಭಗವಂತನಲ್ಲಿ ಒಂದು ತಲ್ಲೀನತೆಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಈ ಬದುಕಿನಲ್ಲಿ ಭೋಗ ಜೀವನವನ್ನು ನಡೆಸುತ್ತಲೇ ಆಧ್ಯಾತ್ಮಿಕವಾಗಿಯೂ ಪ್ರಗತಿಯನ್ನು ಸಾಧಿಸಬಹುದೆಂಬ ಪ್ರಚಾರ ಬರೀ ಮೋಸ. ಅಂದರೆ ಏನು? ಭೋಗವನ್ನು ಭೋಗಿಸ್ತಾ, ಅಂದರೆ ಈ ಪ್ರಪಂಚದಲ್ಲಿರುವಂಥ ಎಲ್ಲ ಭೋಗಗಳು ಏನಿದೆಯೋ
ಅದನ್ನೂ ಭೋಗಿಸ್ತಾ ಇರ್ಬೋದು, ಅದ್ರ ಜೊತೆಗೂ ನಾವು ಆಧ್ಯಾತ್ಮಿಕವಾಗೂ ಮುಂದುವರಿಬೋದು ಅಂತಂದರೆ ಅದು ಬರೀ ಮೋಸ ಮಾಡಿದಾಗೆ. ಅದನ್ನು ಹೇಳ್ತಾ ಇದ್ದಾರೆ ಅಂತಂದರೆ ಅದು ಮೋಸದ ಒಂದು ಪ್ರಚಾರ ಅಂತ ತಿಳ್ಕೊಬೇಕು. ಯಾಕೆ ಅಂತಂದರೆ ಭಗವಂತನ ಒಂದೇ ಒಂದು ಕಂಡೀಷನ್ ಏನಪ್ಪ ಅಂತಂದರೆ, ನನ್ನನ್ನು ಮಾತ್ರ ನೀನು ಮನಸ್ಸಲ್ಲಿ ಇಟ್ಕೊಂಡಿರ್ಬೇಕು, ಆಗ ಮಾತ್ರ ನಾನು ನಿನಗೆ ಸಿಗ್ತೀನಿ ಅಂತ ಹೇಳ್ತಾನೆ. ಅವನನ್ನು ಇಟ್ಕೊಂಡು ಈ ಸಂಸಾರವನ್ನು ಅದರಲ್ಲಿ ಇಟ್ಕೊಳ್ತೀನಿ ಅಂತಂದರೆ ಆಗಲ್ಲ. ಸಂಸಾರದಲ್ಲಿ ಇಟ್ಕೊಳ್ಬೇಕಾದ್ರೆ ಭಗವಂತನಲ್ಲೇ ತನ್ನನ್ನು ತಾನು ಕಂಪ್ಲೀಟಾಗಿ ತೊಡಗಿಸ್ಕೊಂಡಿರಬೇಕು. ಅಲ್ಲಿ ಯಾವುದೇ ಭೋಗ ಜೀವನದಲ್ಲೂ ನಮಗೆ ಆಸಕ್ತಿ ಇರಬಾರ್ದು. ಆ ರೀತಿ ಮಾಡಿದಾಗ ಅದು ಓಕೆ. ಇಲ್ಲ, ನಾನು ಭೋಗ ಜೀವನವನ್ನೂ ನಡೆಸ್ಕೊಂಡು ಆಧ್ಯಾತ್ಮಿಕವಾಗೂ ನಾನು ಮುಂದುವರಿತೀನಿ ಅಂತಂದರೆ, ಆ ರೀತಿ ಯಾರಾದರೂ ಹೇಳ್ತಾ ಇದ್ದಾರೆ ಅಂತಂದರೆ ಅದು ಬರೀ ಮೋಸದ ಪ್ರಚಾರ ಅಂತಲೇ ತಿಳ್ಕೋಬೇಕು. ವಿರಕ್ತಿಯ ತತ್ವಗಳು 4 ಇದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಗುರುಗಳು. ಯಾವ್ಯಾವುದು ಅಂತ ತಿಳ್ಕೊಳ್ಳೋಣ. ಮೊದಲನೇದು ಅನೈತಿಕ ಲೈಂಗಿಕ ಜೀವನವನ್ನು ದೂರ ಮಾಡೋದು. ಅಂದರೆ ಧರ್ಮವಾಗಿ ಸಾಂಪ್ರದಾಯಿಕವಾಗಿ ಯಾವುದು ನೈತಿಕತೆಯಿಂದ ಕೂಡಿರುತ್ತೋ ಅಂತಹ ಲೈಂಗಿಕ ಜೀವನವನ್ನು ನಾವು ನಡೆಸಬಹುದು. ಆದರೆ ಅನೈತಿಕವಾಗಿ ಲೈಂಗಿಕ ಜೀವನವನ್ನು ನಾವು ದೂರ ಇಟ್ಕೊಳ್ಳೋದು ಒಂದು ವಿರಕ್ತಿಯ ತತ್ವದಲ್ಲಿ ಅದು ಮೊದಲನೇದು. ಎರಡನೇದು ಏನು ಅಂತಂದರೆ ಮಾಂಸ ತಿನ್ನುವುದನ್ನು ಬಿಡುವಂಥದ್ದು. ಮೂರನೇದು ಯಾವುದು ಅಂತಂದರೆ ಮದ್ಯಪಾನ ಮಾಡೋದನ್ನು ಬಿಡುವಂಥದ್ದು. ನಾಲ್ಕನೇದು ಏನು ಅಂದರೆ ಜೂಜಾಟದಿಂದ ದೂರ ಇರುವಂಥದ್ದು. ಎಂಥ ಜೂಜಾಟನೇ ಆಗಿರಬಹುದು. ಮದ್ಯಪಾನ ಅಂತಂದರೆ ಮದ್ಯಪಾನ ಮಾತ್ರ ಅಲ್ಲ, ಚಟಗಳು ಯಾವುದೇ ಆಗಿರ್ಬೋದು, ಅದರಿಂದ ದೂರ ಇರಬೇಕು. ಮತ್ತು ಬೇರೆ ಜೀವಿಗಳನ್ನು ಹಿಂಸೆ ಮಾಡಿ ತಿನ್ನುವಂಥದ್ದು, ಮಾಂಸ ತಿನ್ನುವಂಥದ್ದನ್ನು ದೂರ ಇಡಬೇಕು. ಮತ್ತು ಧರ್ಮದಿಂದ ಅಧರ್ಮವಾಗಿ ನಾವು ಲೈಂಗಿಕ ಜೀವನವನ್ನು ನಡೆಸುವಂಥದ್ದು. ಈ 4 ಬಿಟ್ಟರೆ ಅದು ವಿರಕ್ತಿಯ ತತ್ವ ಅಂತ ತಿಳ್ಕೊಬೋದು. ವಿರಕ್ತಿ ತತ್ವಗಳು ಬೇಕು ಅಂದರೆ 4ರಿಂದ ನಾವು ದೂರ ಇರಬೇಕು. ಈ 4 ತತ್ವಗಳನ್ನು ತಪಸ್ಸೆ ಅಂತ ಕರೀತಾರೆ. ಯಾರು ಅನೈತಿಕ ಲೈಂಗಿಕ ಜೀವನವನ್ನು ದೂರ ಇಡ್ತಾರೋ, ಮಾಂಸವನ್ನು ತಿಂದೇ ಇರ್ತಾರೋ, ಮದ್ಯಪಾನ ಈ ರೀತಿಯ ಒಂದು ಚಟಗಳಿಂದ ದೂರ ಇರ್ತಾರೋ, ಜೂಜಾಟದಿಂದ ದೂರ ಇರ್ತಾರೋ, ಇದನ್ನು ತಪಸ್ಸು ಅಂತಲೇ ಹೇಳಿದ್ದಾರೆ. ಕೃಷ್ಣ ಪ್ರಜ್ಞೆಯಲ್ಲಿ ಪರಮ ಪ್ರಭುವಿನಲ್ಲಿ ಮನಸ್ಸನ್ನು ಲೀನಗೊಳಿಸುವುದೇ ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ವಿಧಾನವಾಗಿದೆ. ನಮಗಿವಾಗ ಆಧ್ಯಾತ್ಮಿಕವಾಗಿ ಸಾಕ್ಷಾತ್ಕಾರ ಬೇಕು ಅಂತಂದರೆ ಕಂಪ್ಲೀಟಾಗಿ ನಮ್ಮ ಮನಸ್ಸನ್ನು ಭಗವಂತನಲ್ಲೇ ತೊಡಗಿಸಿರುವಂಥದ್ದು. ಹಾಗೆ ಮಾಡಿದಾಗ ಅದು ನಮ್ಮನ್ನು ಆಧ್ಯಾತ್ಮಿಕ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ. ಸೊ ಭಗವಂತನಲ್ಲಿ ನಮ್ಮ ಮನಸ್ಸನ್ನು ಕಂಪ್ಲೀಟಾಗಿ ಇಡೋದಕ್ಕೆ ನಾವು ಈ ಒಂದು ಸತ್ಸಂಗವನ್ನು ಪ್ರತಿನಿತ್ಯ ನಾವು ಕೇಳ್ತಾ ಇರುವಂಥದ್ದು. ಸೊ ಅದೇ ರೀತಿ ನಾವು ಮುಂದುವರಿಸ್ತಾ ನಮ್ಮ ಆಧ್ಯಾತ್ಮಿಕ ಒಂದು ಮುನ್ನಡೆಯಲ್ಲಿ ಇದು ನಮಗೆ ಸಹಾಯ ಮಾಡಲಿ ಅಂತ ಹೇಳ್ತಾ ನಾವು ಇಲ್ಲಿಗೆ ನಿಲ್ಲಿಸೋಣ. ಇಲ್ಲಿಗೆ ಶ್ರೀಮದ್ ಭಾಗವತದ 3ನೇ ಸ್ಕಂದದ ಮೈತ್ರೇಯ ವಿದುರ ಸಂವಾದ ಅನ್ನುವಂತಹ 20ನೇ ಅಧ್ಯಾಯ ಇಲ್ಲಿಗೆ ಮುಗಿಯುತ್ತೆ. ಮುಂದಿನ ಭಾಗದಲ್ಲಿ ನಾವು 21ನೇ ಅಧ್ಯಾಯವನ್ನು ತಿಳ್ಕೊಳ್ಳೋಣ. ಹರೇ ಕೃಷ್ಣ.